ನಮಸ್ತೆ ಸ್ನೇಹಿತರೆ. ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ ಕಾದಂಬರಿಯ ಮುಂದುವರಿದ ಭಾಗ 11. ಈಗ ಊರ್ಮಿಳೆ ಮತ್ತು ದೇವ್ ಇಬ್ಬರು ಕೂಡ ಆ ಒಂದು ರೆಸಾರ್ಟ್ನಲ್ಲಿ ಕಾಡಿನಲ್ಲಿ ಇರುವಂಥ ಸನ್ನಿವೇಶ ಅಲ್ಲಿವರೆಗೂ ಆಗಿತ್ತು, ಮುಂದುವರಿದಂತಹ ಭಾಗ. ಅದಾದ ಮೇಲೆ ಹಿಮವಂತ್ ನಿರಾಶನಾಗಿ ಬಿಟ್ಟ. ಅಕಸ್ಮಾತ್ ಆ ರಾತ್ರಿ ಮೈಮರೆತಿದ್ದರೆ, ಕಾಲು ಜಾರಿದ್ದರೆ ಬಹುಶಃ ತನ್ನನ್ನು ತಾನು ಕ್ಷಮಿಸಿಕೊಳ್ಳುತ್ತಿರಲಿಲ್ಲ. ಇದೇ 10 ಅಡಿ ಅಗಲದ ಕೋಣೆಯಲ್ಲಿ ಬೆರಳಂಚಿಗೆ ನಿಲುಕುವಂತೆ ಅನೇಕ ರಾತ್ರಿಗಳಲ್ಲಿ ಮಲಗಿದ್ದವಳು ಪ್ರಾರ್ಥನಾ. ಅವನು ಕಾಮನೆಗಳನ್ನು ಕೆರಳಲು ಬಿಡದೆ ಅವಡುಗಚ್ಚಿಕೊಂಡು ಬದುಕಿದ್ದ. ಏಕೆಂದರೆ ಚನ್ನರಾಯಪಟ್ಟಣದಿಂದ ಹೊರಟ ದಿನವೇ ಅವನು ನಿರ್ಧರಿಸಿದ್ದ, ಮೊದಲು ಜಗತ್ತು ಗೆಲ್ಲಬೇಕು, ಪ್ರಾರ್ಥನಾ ಡಾಕ್ಟರ್ ಆಗಬೇಕು, ತನ್ನ ಪ್ರತಿ ಗೆಲುವಿಗೂ ಅವಳು ಸ್ಫೂರ್ತಿಯಾಗಬೇಕು. ಜಗತ್ತು ಗೆಲ್ಲುವ ಮುನ್ನ ಪ್ರಾರ್ಥನಾಳನ್ನು ಗೆಲ್ಲುವ ಅವಣಿಕೆ ತನ್ನದಾಗಬಾರದು. ಪ್ರೀತಿಸುತ್ತಿರುವುದು ಹೌದು, ಇಂದಲ್ಲ ನಾಳೆ ಅವಳು ನನ್ನವಳಾಗುವುದು ಹೌದು. ಆದರೆ ಇಂದಿಗೂ ನಾಳೆಗೂ ಮಧ್ಯೆ ಒಂದು ರಾತ್ರಿಯ ಅಂತರವಿದೆ. ಆವೇಶಗಳು ಕೇವಲ ಆವೇಶಗಳಲ್ಲ, ಅವು ಆದರ್ಶಗಳನ್ನು ಕೊಂದು ಬಿಡುವ ಬಲಹೀನತೆಗಳು. ಸ್ಟಾಪ್ ಇಟ್ ಪ್ರಾರ್ಥನಾ ಎಂದು ಚಿಕ್ಕದಾಗಿ ಉಸಿರಿ ಅವಳನ್ನು ಪಕ್ಕದಿಂದ ಆಚೆಗೆ ನೆಟ್ಟುವಾಗ ಹಿಮವಂತನಲ್ಲಿ ತೀವ್ರವಾದ ಯಾತನೆಯೊಂದು ಹೊರಳಿ ಮಲಗಿದ್ದು ನಿಜ. ಅಷ್ಟು ಹೊತ್ತಿಗಾಗಲೇ ದೇಹಗಳು ಶ್ರುತಿಗೊಂಡು ಬಿಟ್ಟಿದ್ದವು. ಪ್ರಾರ್ಥನಾಳಿಗೂ ತನ್ನ ಮೇಲೆ ಹಿಡಿತವಿರಲಿಲ್ಲ. 2 ಕ್ಷಣಗಳ ಮೈಮರೆವು ಹಾಗೆ ಮುಂದುವರೆದಿದ್ದರೆ ಅವರಿಬ್ಬರು ಹಿಂದಿರುಗಿ ಬರಲಾಗದ ಹಂತ ತಲುಪಿಬಿಡುತ್ತಿದ್ದರು. ಆದರೆ ಶ್ರುತಿಗೊಂಡ ವೀಣೆಯ ತಂತಿಯನ್ನು ಹಿಮವಂತನೇ ತುಂಡರಿಸಿದ್ದ. ಅವಳೇನೋ ಹುಚ್ಚು ಹುಡುಗಿ, ತನಗಿಂತ ಚಿಕ್ಕವಳು, ವಿಚಿತ್ರದ ದಿಗಿಲುಗಳಿಗೆ ಬಿದ್ದಿದ್ದಾಳೆ. ಇಷ್ಟು ಕಷ್ಟಪಟ್ಟು ಓದಿಸಿ ಉಪಕರಿಸುತ್ತಿರುವ ಹಿಮು ಸತ್ತೇ ಹೋದರೆ, ತನ್ನನ್ನು ಒಪ್ಪಿಸಿಕೊಳ್ಳದೇನೆ ಸತ್ತು ಹೋದರೆ ಅದು ಅವಳ ಅರ್ಥವಿಲ್ಲದ ದಿಗಿಲು. ಜಗತ್ತು ಗೆಲ್ಲಲೆಂದು ಹೊರಟಿರುವವನು ತಾನು ಸದ್ಯಕ್ಕೆ ಸಾವು ಸನಿಹಕ್ಕೂ ಬರಲಾರದು. ತನ್ನ ಯಾವ ಕನಸೂ ಮುಕ್ಕಾಗಬಾರದು. ಗರ್ಭಿಸಿಕೊಂಡ ಆದರ್ಶಕ್ಕೆ ಭಂಗ ಬರಬಾರದು. ಪ್ರಾರ್ಥನಾಳಿಗೆ ಅವೆಲ್ಲ ಅರ್ಥವಾಗುವುದಿಲ್ಲ. ಹಾಗಂತ ಅವಳದು ದೈಹಿಕ ಆತುರವಲ್ಲ. ಹಿಮವಂತನಿಗೆ ಚೆನ್ನಾಗಿ ಗೊತ್ತು, ಅವಳು ಮಹಾನ್ ನಿಗ್ರಹದ ಹುಡುಗಿ. ಆದರೆ ಸಾವಿನ ದಿಗಿಲು ಅವಳನ್ನು ಹಾಗೆ ಮಾಡಲು ಪ್ರೇರೇಪಿಸಿತ್ತು. ಅಂತಿಮ ಕ್ಷಣಗಳಲ್ಲಿ ತಾನು ತಡೆಯದೇ ಹೋಗಿದ್ದಿದ್ದರೆ ಅದೆಂಥ ಅನಾಹುತ. ತನ್ನಿಂದ ಚೇತರಿಸಿಕೊಳ್ಳಲಾದರೂ ಸಾಧ್ಯವಿತ್ತೆ. ಪ್ರಾರ್ಥನಾ ಬಿಟ್ಟು ಹೋದ ಖಾಲಿ ಕೋಣೆಯಲ್ಲಿ ಒಬ್ಬನೇ ಕುಳಿತು ನಂದಕ್ಕ ತಂದಿಟ್ಟ ಚಹಾ ಕುಡಿಯುತ್ತಾ ಯೋಚಿಸುತ್ತಿದ್ದ ಹಿಮವಂತ್. ದಿಂಬಿನ ಮೇಲೆ ರಾತ್ರಿಯ ಮಲ್ಲಿಗೆ ದಂಡೆ ಸ್ಪಷ್ಟವಾಗಿ ಅರಳಿ ಕುಳಿತಿತ್ತು. ಹೂ ಕಂಡರೆ ಪ್ರಾಣ ಅವಳಿಗೆ. ಬಹುಶಃ ಮರೆತು ಹೋಗಿದ್ದಾಳೆ. ದಾವಣಗೆರೆಯ ಬಸ್ಸಿನೂ ಹೊರಟಿರಲಿಕ್ಕಿಲ್ಲ. ಸರ್ರನೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಕೊಟ್ಟು ಬರಲಾ ಎಂದು ಯೋಚಿಸಿದ. ಅದೆಲ್ಲ ಹುಚ್ಚಾಟ ಅನಿಸಿ ನಕ್ಕು ಬಿಟ್ಟ. ಅವಳು ಮರೆತು ಹೋಗಿರುವುದು ಹೂವನ್ನಷ್ಟೇ, ತನ್ನನ್ನಲ್ಲ ಎಂದು ಸಮಾಧಾನ ಹೇಳಿಕೊಂಡು, ಇಷ್ಟಕ್ಕೂ ಇದೊಂದು ಹುಡುಗಿ ತನ್ನ ಬದುಕಿನೊಳಗೆ ಬರದೇ ಹೋಗಿದ್ದಿದ್ದರೆ ತಾನು ಏನಾಗಿರುತ್ತಿದ್ದೆ ಅಂತ ಯೋಚಿಸಿದ. ಉತ್ತರ ದೊರಕಲಿಲ್ಲ. ಹೀಗೆ ಬಂದಿರುವ ಹುಡುಗಿ ಅಕಸ್ಮಾತ್ ತನಗೆ ದಕ್ಕದೆ ಹೋದರೆ ಏನಾಗಿ ಬಿಡುತ್ತೇನೆ ಎಂಬ 2ನೇ ಪ್ರಶ್ನೆ ಉದ್ಭವವಾಯಿತು. ಅದೇಕೋ ಹಿಮವಂತ್ ಇದ್ದಕ್ಕಿದ್ದಂತೆ ಗಂಭೀರನಾಗಿ ಬಿಟ್ಟ. ಮುಖ ಬಿರುಸಾಯಿತು. ಕಣ್ಣು ಕಿರಿದಾದವು. ಹಣೆಗಳ ಮೇಲೆ ಚಿಕ್ಕ ಬೆವರ ಸಾಲು, ದವಡೆಯಲ್ಲಿ ಹಲ್ಲುಗಳು ಬಿಗಿತುಕೊಂಡವು. ಪ್ರಾರ್ಥನಾ ದಕ್ಕದಿದ್ದರೆ ತನಗೆ ಸ್ಪಷ್ಟವಾಗಿ ಕೇಳಿಸುವಂತೆ ಹೇಳಿಕೊಂಡ. ಮನಸ್ಸು ವಿಹ್ವಲಗೊಂಡಿತು. ಅವನ ಪಾಲಿಗೆ ಪ್ರಾರ್ಥನಾ ಎಂಬುದು ಕೇವಲ ಹೆಸರಲ್ಲ, ಕೇವಲ ಹುಡುಗಿಯಲ್ಲ, ಬರೀ ಪ್ರೇಯಸಿಯಲ್ಲ. ಅವಳು ತನ್ನ ಸಹಸ್ರಾರು ಕನಸುಗಳ ಒಟ್ಟು ಮೊತ್ತ. ಒಬ್ಬಂಟಿ ಬದುಕಿನ ಅಕೈರು ಕನಸು. ಪ್ರಾರ್ಥನಾ ತನ್ನ ಜೀವನದ ಅಂತಿಮ ಉದ್ದೇಶ, ಕೊನೆಯ ಗುರಿ. ಅದನ್ನು ತಲುಪುವುದು ಕಷ್ಟವೇನಲ್ಲ. ಚಾಚಿದ ತೋಳಿಗೆ ಎಟುಕುವ ಹುಡುಗಿಯನ್ನು ಯಾವತ್ತೋ ತನ್ನವಳನ್ನಾಗಿಸಿಕೊಳ್ಳಬಹುದಾಗಿತ್ತು. ಆದರೆ ಇವತ್ತು ಹಿಮವಂತ್ ಬರಿಗೈಲಿದ್ದಾನೆ. ಗುರಿ ತಲುಪುವವ ಕೈಯಲ್ಲಿ ಕನಸುಗಳಿರಬಾರದು, ಅವುಗಳ ಫಲಿತಾಂಶವಿರಬೇಕು. ಏಕಾಂಗಿಯಾಗಿ ಕಾಲಿಗೆ ಚಪ್ಪಲಿಯೂ ಇಲ್ಲದೆ ಶಿವಮೊಗ್ಗಗೆ ಬಂದ ಹುಡುಗ ಕೇವಲ ಪ್ರಾರ್ಥನಾ ಎಂಬ ಹುಡುಗಿಯನ್ನು ಮದುವೆಯಾಗಲಿಲ್ಲ, ಡಾಕ್ಟರ್ ಪ್ರಾರ್ಥನಾಳನ್ನು ಮದುವೆಯಾದ. ಅವಳನ್ನು ಡಾಕ್ಟರಳನ್ನಾಗಿಸಿ ಆಮೇಲೆ ಅವಳಿಗೆ ಗಂಡನಾದ. ಅವಳಿಗೊಂದು ದಿವ್ಯವಾದ ಆಸ್ಪತ್ರೆ ಕಟ್ಟಿಸಿ ಅನಂತರ ಮದುವೆ ಚಪ್ಪರಕ್ಕೆ ಬಂದ. ಅವಳ ಹೆಸರಿನಲ್ಲೊಂದು ಊರನ್ನೇ ನಿರ್ಮಿಸಿ ಅದರೊಳಗೆ ಅವಳಿಗೊಂದು ಪುಟ್ಟ ಗೂಡು ಕಟ್ಟಿಸಿ ಆನಂತರ ಮದುವೆಯಾದ. ಹಿಮವಂತನೆಂದರೆ ಕೇವಲ ಡ್ರೀಮರ್ ಅಲ್ಲ, ಅವನು ಡ್ರೀಮ್ ಚೇಸರ್, ಕನಸುಗಳ ಬೆನ್ನತ್ತುವ, ಕನಸುಗಳನ್ನು ಕಟ್ಟಿ ಪಳಗಿಸುವ ಪ್ರಾಕ್ಟಿಕಲ್ ಮನುಷ್ಯ. ಅಂಥವನ ಅಂತಿಮ ಕನಸೇ ಪ್ರಾರ್ಥನಾ. ಆ ಕನಸೇನಾದರೂ ಮುಕ್ಕಾಯಿತೋ? ನಾನು ಮನುಷ್ಯನೇ ಅಲ್ಲ, ಮತ್ತೊಮ್ಮೆ ತನಗೆ ಕೇಳಿಸಿಕೊಳ್ಳುವಷ್ಟು ಸ್ಪಷ್ಟವಾಗಿ ಹೇಳಿಕೊಂಡ ಹಿಮವಂತ್. ಆ ಹೊತ್ತಿಗೆ ಸರಿಯಾಗಿ ಬಾಗಿಲಲ್ಲಿ ರಸೂಲ್ ಜಮಾದಾರ್ ಬರುವುದು ಕಾಣಿಸಿತು. ಅವನಿನ್ನು ಕಾಂಪೌಂಡಿನ ಬಾಗಿಲು ನೂಕುತ್ತಿರುವಾಗಲೇ ಹಿಮವಂತನ ತಲೆಯಲ್ಲಿ ಚಳುಕು. ಅದೇ ವಿಲಕ್ಷಣ ಅನುಭವ. ಏನೋ ಬಡಬಡಿಕೆ. ಮತ್ತೆ ಕೆಲ ನಿಮಿಷಗಳಲ್ಲೇ ಅದೆಲ್ಲ ಸರಿ ಹೋದಂತಹ ಭಾವ.
10 ನಿಮಿಷ ಮುಂಚೆ ಬರಬಾರದಿತ್ತೆ. ಈಗಷ್ಟೇ ಹೋದಳು ಪ್ರಾರ್ಥನಾ. ನಿಮ್ಮ ಬಗ್ಗೆ ತುಂಬ ಮಾತಾಡಿದ್ವಿ. ಗೆಳೆಯರೆಲ್ಲ ಸೇರಿ ಕಾರಿನಲ್ಲಿ ಬಂದಿದ್ರಂತೆ ಶಿವಮೊಗ್ಗಕ್ಕೆ. ಇವಳು ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಬಸ್ಸಿಗೆ ಹೋದಳು. ನಿಮ್ಮನ್ನು ನೋಡಿದ್ದಿದ್ರೆ ಸಂತೋಷ ಪಡ್ತಿದ್ಲು ಅಂದ ಹಿಮವಂತ್. ಪರವಾಗಿಲ್ಲ ಬಿಡಿ ದೇವರು, ನಾವೇ ಹೋಗೋಣ ಕಾರಲ್ಲಿ. ದಾವಣಗೆರೆಗೆ ಹೋಗಿ ನೋಡ್ಕೊಂಡು ಬರೋಣ. ಸ್ವಂತ ಕಾರ್ ತಗೊಳಕ್ಕೆ ಇನ್ನೆಷ್ಟು ದಿನ ಐತೆ. ನಾನು ನೋಡಿದರೆ ಆ ಮಗುಗೆ ಸಂತೋಷ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಆ ಮಗುನ ನೋಡಿದ್ರೆ ನನಗೆ ನನ್ನ ಮಗುನ ನೋಡ್ದಂಗೆ ಆಗ್ತದೆ. ಅವತ್ತು ರಾತ್ರಿ ಅದೆಷ್ಟು ದೂರದಿಂದ ನಡ್ಸ್ಕೊಂಡು ಬಂದಿದ್ರಿ. ಹೆಬ್ಬೆರಳು ಒಡೆದೋಗಿ ರಕ್ತ ಸುರಿತಿತ್ತು. ರಸೂಲ್ ಜಮಾದಾರ್ ತನ್ನ ಯಥಾಪ್ರಕಾರದ ಬೋಳೆ ದಾಟಿಯಲ್ಲಿ ಮಾತನಾಡುತ್ತಿದ್ದ. ಆದರೆ 10 ನಿಮಿಷಕ್ಕೆ ಮುಂಚಿತವಾಗಿ ಪ್ರಾರ್ಥನಾ ಕೋಣೆಯಲ್ಲಿರುವಂತೆಯೇ ತಾನಲ್ಲಿಗೆ ಬಂದು ಬಿಟ್ಟಿದ್ದರೆ, ತನ್ನ ಸಮ್ಮುಖದಲ್ಲಿ ಹಿಮವಂತ್ ಪ್ರಾರ್ಥನಾಳನ್ನು ನೋಡಿ ಬಿಟ್ಟಿದ್ದರೆ ಯಾರೂ ಊಹಿಸಲಾಗದ ಅನಾಹುತವೊಂದು ನಡೆದು ಹೋಗುತ್ತಿತ್ತು ಎಂಬುದು ಆ ಇಳಿವಯಸ್ಸಿನ ಜಮಾದಾರನಿಗೆ ಗೊತ್ತಿತ್ತು. ಅಸಲು ಹಿಮವಂತನಿಗಾದರೂ ಯಾವ ಸುಳಿವಿತ್ತು? ಕೊಂಚ ಹೊತ್ತು ಮಾತನಾಡಿ ಅವರಿಬ್ಬರು ಕೋಣೆಗೆ ಬೀಗ ಹಾಕಿ ಕಾಂಪೌಂಡಿಂದ ಹೊರಬಿದ್ದರು. ಅವತ್ತಿಂದ ಯಥಾಪ್ರಕಾರ ತಾನು ಗಾಡಿಕೊಪ್ಪದ ಬಯಲಲ್ಲಿ ನೆಲೆಗೊಳ್ಳುವುದೆಂದು ಬಿಡುವಾದಾಗ ರಸೂಲ್ ಜಮಾದಾರನೇ ಅಲ್ಲಿಗೆ ಬಂದು ತನ್ನನ್ನು ಮಾತನಾಡಿಸಿ ಹೋಗುವುದೆಂದು ತೀರ್ಮಾನಿಸಿದ್ದಾಯಿತು. ಜಮೀನಿನ ತಿರುವಿನ ತನಕ ಬಂದ ಜಮಾದಾರ್ ಬಯಲಲ್ಲಾಗಲೇ ಆಳುಗಳು ಕೆಲಸ ಮಾಡುತ್ತಿದ್ದುದನ್ನು ಕಂಡು ಹಿಮವಂತನಿಗಿಲ್ಲಿ ತೊಂದರೆ ಏನಿಲ್ಲ ಎಂದು ಖಚಿತಪಡಿಸಿಕೊಂಡು ಶಿವಮೊಗ್ಗದೆಡೆಗೆ ಹಿಂದಿರುಗಿದ. ಅಲ್ಲಿಯ ತನಕ ಹಿಮವಂತನಲ್ಲಿ ಯಾವುದೇ ತರಹದ ಗೊಂದಲಗಳಿರಲಿಲ್ಲ. ಆದರೆ ರಸೂಲ್ ಜಮಾದಾರ್ ಅತ್ತ ಹೋಗುತ್ತಿದ್ದಂತೆ ಅವನು ವಿಲಕ್ಷಣವಾದ ಉದ್ವೇಗಕ್ಕೆ ಒಳಗಾದವನಂತೆ ಬಯಲ ಮಧ್ಯೆಯಿಂದ ತನ್ನ ಕಬ್ಬಿಣದ ಬಾಗಿಲಿನ ಕೋಣೆಯ ಕಡೆಗೆ ದಾಪುಗಾಲಾಕಿ ನಡೆಯತೊಡಗಿದ. ದಾರಿಯಲ್ಲಿ ಆಳುಗಳು ನಮಸ್ಕಾರದ ನೋಟ ನೋಡಿದರೂ ಹಿಮವಂತ್ ಅವರ್ಯಾರಿಗೂ ಉತ್ತರಿಸಲಿಲ್ಲ. ಕೋಣೆ ತಲುಪಿದರೆ ಸಾಕು ಎಂಬಂತಿತ್ತು ಅವನ ಮುಖದಿಂದ. ಎಂದಿನ ಸೌಮ್ಯ ಕಳೆ ಇರಲಿಲ್ಲ. ಪ್ರಾರ್ಥನಾ ತನಗೆ ದಕ್ಕದೆ ಹೋದರೆ ಎಂಬ ಮಾತೆ ಅದೇಕೋ ಕಡಲ ತೆರೆಗಳಂತೆ ಅವನ ಮಿದುಳಿನ ದಡಗಳಿಗೆ ಬಡಿಯುತ್ತಿತ್ತು. ಕೋಣೆಯ ಬಾಗಿಲು ತಬ್ಬಿಕೊಂಡು ಒಳ ಹೋದವನೇ ರಪ್ಪನೆ ಬಾಗಿಲು ಮುಚ್ಚಿ ಅದಕ್ಕೆ ಬೆನ್ನು ಕೊಟ್ಟು ನಿಂತು ತನ್ನ ಜೇಬಿನಿಂದ ಒಂದು ವಿಚಿತ್ರವಾದ ವಸ್ತುವನ್ನು ಹೊರತೆಗೆದ. ಅವನ ಕಣ್ಣುಗಳಲ್ಲಿ ಚಿಕ್ಕದೊಂದು ಕ್ರೌರ್ಯವಿತ್ತು. ಯಾವ ಕಾರಣಕ್ಕೂ ತನ್ನ ಅಕೈರು ಕನಸು ಭಗ್ನವಾಗಬಾರದೆಂಬ ಹಠವಿತ್ತು. ಯಾವತ್ತೋ ಸಂಭವಿಸಬಹುದಾದ ಘೋರ ಆಪತ್ತಿಗೆ ಇವತ್ತೇ ಅಣಿಯಾದವನಂತೆ, ಈ ಕ್ಷಣದಿಂದಲೇ ಒಂದು ಸುದೀರ್ಘ ಯುದ್ಧಕ್ಕೆ ಸನ್ನದ್ಧನಾದವನಂತೆ ಅವನು ನೆಟ್ಟ ನೋಟದಲ್ಲಿ ತನ್ನ ಕೈಯಲ್ಲಿದ್ದ ವಸ್ತುವನ್ನೇ ತುಂಬ ಹೊತ್ತು ನೋಡುತ್ತಾ ನಿಂತಿದ್ದ. ಆಮೇಲೆ ಅದನ್ನು ತನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಬೀಗ ಹಾಕಿದ. ಕೋಣೆಯಿಂದ ಈಚೆಗೆ ಬಂದ ನಂತರವೂ ಆ ವಸ್ತು ಅವನ ಕಣ್ಣುಗಳಲ್ಲಿ ಚಿತ್ರದಂತೆ ಕದಲುತ್ತಲೇ ಇತ್ತು. ಅದು ಪ್ರಾರ್ಥನಾಳ ಒಳ ಉಡುಪು. ಯಾಕಂದುದೆಂದು ತುಷಾರಹಾರ ಧವಳ ಪದ್ಮಾಸನ ಹಾಕಿಕೊಂಡು ಕುಳಿತು ಶ್ಲೋಕ ಹೇಳಿಕೊಳ್ಳುತ್ತಿದ್ದ ಪ್ರಾರ್ಥನಾಳ ದನಿಯಲ್ಲಿ ಸಣ್ಣ ಕಂಪನವಿತ್ತು. ಕೋಣೆಯಲ್ಲಿ ಅವಳೊಬ್ಬಳೇ ಇದ್ದಳು. ಸಾಮಾನ್ಯವಾಗಿ ಸಂಜೆಗಳಲ್ಲಿ ಊರ್ಮಿಳಾ ಹೊರಕ್ಕೆ ಹೋಗಿರುತ್ತಾಳೆ, ಹೆಚ್ಚಿನ ಸಲ ದೇಬ್ ಜೊತೆಗೆ ಸುತ್ತುವುದಕ್ಕೆ. ಊರ್ಮಿಳೆಯನ್ನು ಪ್ರಾರ್ಥನಾ ನಿಜವಾದ ಅಕ್ಕರೆಯಿಂದ ಪ್ರೀತಿಸುತ್ತಾಳಾದರೂ ಶ್ಲೋಕ ಹೇಳಿಕೊಳ್ಳುವ ಇಂಥ ಸಂಜೆಗಳಲ್ಲಿ ಅವಳು ಇಲ್ಲದಿದ್ದರೇನೇ ಚಂದ. ಪ್ರಾರ್ಥಿಸುವಾಗ ಜಂಗುಳಿ ಇರಬಾರದು. ಎದುರಿಗಿದ್ದ ಫೋಟೋ ದೇವರದು, ಆದರೆ ತನ್ನ ಕಣ್ಣಲ್ಲಿ ಸ್ಥಾಪಿತವಾಗಿರುವ ದೇವರು ಹಿಮು. ಸಣ್ಣಗೆ ಹೊಗೆಯಾಡುತ್ತಿರುವ ಗಂಧದ ಕಡ್ಡಿ ಪ್ರಾರ್ಥನಾಳನ್ನು ಸುತ್ತು ಹಾಕಿ ಅಲೆಯಾಗಿ ತೇಲಿ ಕಿಟಕಿಯಿಂದ ಆಚೆಗೆ ಧುಮುಕಿ ಕಣ್ಮರೆಯಾಗುತ್ತಿದ್ದರೆ ಅವಳು ಫೋಟೋದೊಳಗಿನ ದೇವರ ಚಿತ್ರವನ್ನೇ ದಿಟ್ಟಿಸುತ್ತಾ ತನ್ನಲ್ಲಿ ತಾನು ಹೇಳಿಕೊಂಡಳು, ನನಗೆ ಹಿಮವಂತನನ್ನು ಪ್ರೀತಿಸುವಷ್ಟು ಶಕ್ತಿ ಕೊಡು. ಅದಕ್ಕಿಂತ ಹೆಚ್ಚಿನ ಶಕ್ತಿಯನ್ನು ಇವತ್ತು ಕೇಳುತ್ತಿದ್ದೇನೆ. ದೇಬ್ನನ್ನು ದ್ವೇಷಿಸುವುದಕ್ಕೆ ಕೊಡು ಭಗವಂತ. ನನ್ನ ಹಿಮುಗೆ ನನ್ನಿಂದ ಮೋಸವಾಗದಿರಲಿ. ನನ್ನನ್ನು ಸೆಳೆತಗಳಿಂದ ಪಾರು ಮಾಡು. ಐ ಹೇಟ್ ಹಿಮ್, ಐ ಹೇಟ್ ದೇಬ್. ಕೊನೆಯ ಮಾತುಗಳು ಅವಳಿಗೆ ಅರಿವಿಲ್ಲದಂತೆ ಗಂಟಲಿಂದ ಶಬ್ದಗಳಾಗಿ ಹೊರಬಿದ್ದವು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದಂತಾಯಿತು. ಬಂದವಳು ಊರ್ಮಿಳಾ ಇರಬೇಕೆಂದು ತೆರೆದು ನೋಡಿದರೆ ಬಾಗಿಲಲ್ಲಿ ನಿಂತಿದ್ದು ಹಾಸ್ಟೆಲಿನ ಕೆಲಸದಾಳು. ನಿಮ್ಮನ್ನು ಕೇಳ್ಕೊಂಡು ಯಾರೋ ಬಂದಿದ್ದಾರೆ, ಗೆಸ್ಟ್ ರೂಮಲ್ಲಿ ಕೂಡಿಸಿ ಬಂದಿದ್ದೀನಿ ಅನ್ನುತ್ತಾ ಆಕೆ ಹೊರಟು ಹೋದಳು. ಹಿಮು ಬಂದುಬಿಟ್ನ ತಕ್ಷಣ ಅದೇಕೋ ಪ್ರಾರ್ಥನಳಿಗೆ ಹಾಗೆನಿಸಿಬಿಟ್ಟಿತು. ರಾತ್ರಿ ನಡೆದದ್ದಕ್ಕೆ, ತನ್ನನ್ನು ಹಾಗೆ ನಿರ್ದಯಿಯಾಗಿ ದೂರ ನೆಟ್ಟಿದ್ದಕ್ಕೆ ಸ್ವಾರಿ ಕೇಳಲು ಬಂದುಬಿಟ್ಟಿದ್ದಾನಾ, ಅಥವಾ ಅವನಿಗೆ ನನ್ನ ನೆನಪಾಗಿ ದೂರವಿದ್ದದ್ದು ಸಾಕೆನಿಸಿ ಇವತ್ತೇ ಈ ಕ್ಷಣಕ್ಕೆ ನೀನು ಬೇಕು ಅನ್ನಿಸ್ಬಿಟ್ಟು ಶಿವಮೊಗ್ಗದಿಂದ ದಾವಣಗೆರೆಗೆ ಬಂದುಬಿಟ್ಟಿದ್ದಾನಾ? ಹಾಸ್ಟೆಲ್ ಬಾಗಿಲಲ್ಲಿ ಹಿಮವಂತ್ ನಿಂತಿರಬಹುದು ಎಂಬ ಕಲ್ಪನೆ ಮೂಡುತ್ತಿದ್ದಂತೆ ಪ್ರಾರ್ಥನಾ ಪಾದರಸದಂತಾಗಿ ಬಿಟ್ಟಿದ್ದಳು. ಕಾಲೇಜಿಂದ ಹಿಂದಿರುಗಿ ಆಗಷ್ಟೇ ಸ್ನಾನ ಮಾಡಿ ಕಡು ಹಳದಿ ಬಣ್ಣದ ಸೀರೆ, ಅದೇ ಬಣ್ಣದ ರವಿಕೆ ಧರಿಸಿದಳಾದ್ದರಿಂದ ಮತ್ತೆ ಉಡುಗೆ ಬದಲಿಸಬೇಕೆನಿಸಲಿಲ್ಲ. ಅರೆಕ್ಷಣ ಕನ್ನಡಿ ಮುಂದೆ ನಿಂತು 2 ಸೆರಗು ಮುಂದೆಲೆ ಸರಿ ಮಾಡಿಕೊಂಡಳು. ತೆಳುವಾಗಿ ಇಷ್ಟು ಪೌಡರ್, ಕಾಲಿಗೆ ಚಪ್ಪಲಿ ಮೆಟ್ಟುಕೊಂಡು ಕೋಣೆಯ
ಬಾಗಿಲಿಗೆ ಬರೀ ಬೋಲ್ಟ್ ಇಕ್ಕಿ ಅದಕ್ಕೆ ಈಗ ಬಂದೆ ಅಂತ ಹೇಳಿ ಅತಿಥಿಗಳ ಕೊಠಡಿಯೆಡೆಗೆ ಓಡತೊಡಗಿದ ಪ್ರಾರ್ಥನಾಗೆ ಅನಿರೀಕ್ಷಿತವಾಗಿ ನೆನಪಾಯಿತು ಹಾಡು. ಅಜ್ ಪೀರ್ ಜೀನೆ ಕಿ ತಮನ್ ಹೈ, ಅಜ್ ಪೀರ್ ಮರ್ನೆ ಕೈ ಇರಾದ್ ಹೈ. ವಂಡರ್ಫುಲ್. ಈಗಷ್ಟೇ ಅರಳಿರೋ ಚೆಂಡು ಹೂವಿನ ಥರ ಇದ್ದೀರಾ. ನಿಮಗೆ ನಿಮ್ಮದೇ ಆದಂಥ ಚಾರ್ಮ್ ಇದೆ ಪ್ರಾರ್ಥನಾ. ಯು ಆರ್ ಬ್ಯೂಟಿಫುಲ್. ಅದು ಅತಿಥಿಗಳ ಕೋಣೆ ಎಂಬುದನ್ನು ಗಣನೆಗೆ ತಂದುಕೊಳ್ಳದೆ ಉದ್ಗರಿಸಿದವನು ದೇಬ್. ದೇಬ್ ಶಿಶು ಚಂದ್ರನಾಥ್ ಬಂಡೋಪಾಧ್ಯಾಯ. ಹಾವು ಮೆಟ್ಟಿದವಳಂತೆ ಬಾಗಿಲಲ್ಲೇ ನಿಂತು ಬಿಟ್ಟಳು ಪ್ರಾರ್ಥನಾ. ತುಟಿಯಲ್ಲೇ ಸತ್ತು ಹೋಯಿತು ಅಜ್ ಪೀರ್ ಜೀನೆ ಕಿ ತಮನ್ ಹೈ. ಬಂದವನು ತನ್ನ ಇಮು ಅಲ್ಲ, ದೇಬ್. ಐ ಹೇಟ್ ಹಿಮ್ ಹಾಗಂತ ಹೇಳಿಕೊಂಡಳಾದರೂ ಶಬ್ದಗಳು ಬಾಯಿಗೆ ಬರಲಿಲ್ಲ. ಆದರೆ ಮನದಲ್ಲಿದ್ದ ದುಗುಡವನ್ನು ಪ್ರಾರ್ಥನಾಳ ಕಣ್ಣು ಹೊರಹಾಕಿ ಬಿಡುವಂತಿದ್ದವು. ತಟ್ಟನೆ ಏನೋ ನೆನಪು ಮಾಡಿಕೊಂಡವಳಂತೆ ಊರ್ಮಿ ರೂಮಲ್ಲಿಲ್ಲ, ಆಚೆ ಹೋಗಿದ್ದಾಳೆ, ಮೋಸ್ಟ್ಲಿ ಬಾತಿ ಕಡೆಗೆ ಅಂದು ಬಿಟ್ಟಳು. ದೇಬ್ನ ಕಣ್ಣಲ್ಲಿ ಆಶ್ಚರ್ಯವಿರಲಿಲ್ಲ. ಬಾತಿಯ ಕಡೆಗೆ ಹೋಗಿದ್ದಾಳೆಂದರೆ ಒಬ್ಬಳೇ ಹೋಗಿರಲಾರಳು ಊರ್ಮಿಳ, ಮತ್ತೊಬ್ಬ ಹುಡುಗನೊಂದಿಗೆ ಹೋಗಿರಬೇಕು. ಹಾಗಂತ ಅವನಿಗೆ ಹೇಳಬಾರದಿತ್ತೇನೋ ಅಂದುಕೊಳ್ಳುವಷ್ಟರಲ್ಲೇ, ಇಲ್ಲ, ಬಾತಿ ಕಡೆಗೆ ಹೋಗಿಲ್ಲ, ನಿಖಿಲ್ ಅಂತ ಜೂನಿಯರ್ ಇದ್ದಾನಲ್ಲ, ಅವನ ಬೈಕಲ್ಲಿ ಊರು ಸುತ್ತಾ ಇದ್ದಾಳೆ, ದಾರಿಲಿ ಸಿಕ್ಕಿದ್ಲು. ಇನ್ಫ್ಯಾಕ್ಟ್ ನಾನು ಊರ್ಮಿಳೆಗೋಸ್ಕರ ಬರಲಿಲ್ಲ, ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತಲೇ ಬಂದೆ. ಹೊರಗಡೆ ಸಾಯಂಕಾಲ ವೃಥ ಸರಿದು ಹೋಗ್ತಿದ್ದೆ, ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ ಬನ್ನಿ. ಐ ಪ್ರಾಮಿಸ್ ನಿಮ್ಗೆ ತೊಂದರೆ ಕೊಡೋಲ್ಲ, ಒಳ್ಳೆ ಹಾಡು ಕೇಳಿಸ್ತೀನಿ, ಊರಾಚೆ ಇರೋ ಚಿಕ್ಕ ಗುಡಿಸ್ಲು ಹೋಟ್ಲಲ್ಲಿ ವಿಪರೀತ ಸಕ್ಕರೆ ಹಾಕಿರೋ ಕೆಟ್ಟ ಟೀ ಕುಡಿಸ್ತೀನಿ, ಬರೋಲ್ಲ ಅನ್ಬೇಡಿ. ನಂಗೆ ಇವತ್ತು ತುಂಬ ಲೋನ್ಲಿ ಅನಿಸ್ತಿದೆ ಪ್ಲೀಸ್. ಮಳೆ ಬಂದಂತಿತ್ತು ದೇಬ್ನ ಮಾತು. ಪ್ರಾರ್ಥನಾ ತಟಪಟಾಯಿಸಿದಳು. ಕೋಣೆಗೆ ಬೀಗ ಹಾಕಿಲ್ಲ, ಸುಮ್ಮನೆ ಬೋಲ್ಟ್ ಜಗ್ಗಿ ಬಂದಿದ್ದೇನೆ. ಊರ್ಮಿ ಕೋಣೆಯಲ್ಲಿಲ್ಲ. ಅವಳಿಗೆ ನಾನು ಹೀಗೆ ದೇಬ್ ಜೊತೆಯಲ್ಲಿ ಕಾರಿನಲ್ಲಿ ಲಾಂಗ್ ಡ್ರೈವ್ ಹೋಗಿದ್ದೇನೆಂಬುದು ಗೊತ್ತಾದರೆ ಹಾಸ್ಟೆಲಿನ ಆಳಿಗೆ ತನ್ನ ಕೋಣೆಗೆ ಬೀಗ ಹಾಕಿ ಊರ್ಮಿಳೆ ಬಂದಾಗ ತಲುಪಿಸುವಂತೆ ಹೇಳಿ ದೇಬ್ನೊಂದಿಗೆ ನಡೆದು ಹೋಗಿ ಕಾರಿನಲ್ಲಿ ಕುಳಿತ ಮೇಲೆ ಉಳಿದೆಲ್ಲ ಪ್ರಶ್ನೆಗಳು ಕಣ್ಮರೆಯಾಗಿ ಅಸಲಿ ಪ್ರಶ್ನೆ ಉದ್ಭವವಾಯಿತು. ತಾನು ಕೇಳಿಕೊಳ್ಳಬೇಕಾಗಿದ್ದ ಅಸಲಿ ಪ್ರಶ್ನೆ ಅದೇಕೆ ಕೇಳಿಕೊಳ್ಳಲಿಲ್ಲ? ಇದೇ ದೇಬ್ನಲ್ಲವೇ ನಾನು ದ್ವೇಷಿಸಬೇಕಾದದ್ದು? ಏನಾಗಿದೆ ತನಗೆ? ಊರ್ಮಿಳೆಗೆ ಈ ವಿಷಯ ಗೊತ್ತಾದರೆ ಅವಳೇನಂದುಕೊಂಡಾಳೋ ಎಂದು ಯೋಚಿಸಿದವಳೆ ಹೊರತು ಇಮುಗೆ ಮೋಸವಾದರೆ ಗತಿಯೇನು ಎಂದು ಯೋಚಿಸಲೇ ಇಲ್ಲ. ದೇಬ್ ಎಂಬ ಈ ಪಾಪಿಯನ್ನು ತನ್ನ ಸಿಸ್ಟಮ್ನಿಂದ ದೂರಕ್ಕೆ ತಳ್ಳಲು ನನಗೆ ಸಾಧ್ಯವೇ ಇಲ್ಲ ಎಂಬಂತೆ ಒಂದೇ ಸಮನೆ ಮಾತಾಡುತ್ತಲೇ ಇದ್ದ ದೇಬ್. ಮೊದಲ ಬಾರಿಗೆ ಅವನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದಳು ಪ್ರಾರ್ಥನಾ. ಮಾತು ಕೇಳುತ್ತಿರುವುದು ಮೊದಲ ಸಲವೇನಲ್ಲ. ಆದರೆ ಹೀಗೆ ಪಕ್ಕಕ್ಕೆ ಕುಳಿತು ಅವನ ಡ್ರೈವಿಂಗ್ನ ರಭಸ, ಮಾತಿನ ಬೆರಗು ಮತ್ತು ಇಷ್ಟೊಂದು ಹತ್ತಿರದಿಂದ ನೋಡಿದಾಗ ಕಾಣುವ ಅವನ ಸೊಗಸು, ಪಕ್ಕದಿಂದಲೇ ಹೊಮ್ಮುವ ದುಬಾರಿ ಸಿಗರೇಟಿನ ಕಮಗಿನ ವಾಸನೆ, ದೇಬ್ನ ವಿರುದ್ಧ ಯೋಚಿಸಲು ಪ್ರಾರ್ಥನಾಳ ಮನಸ್ಸು ಒಪ್ಪುತ್ತಿರಲಿಲ್ಲ. ಹಾಗಂತ ಆ ಸಂಜೆ ದೇಬ್ ತೀರಾ ಖಾಸಗಿಯಾದದ್ದೇನನ್ನೂ ಮಾತನಾಡಲಿಲ್ಲ. ಕೊಂಚ ತನ್ನ ಬಗ್ಗೆ, ಕಾಲೇಜಿನ ಬಗ್ಗೆ, ಪಾಠಗಳ ಬಗ್ಗೆ, ಇದ್ದಷ್ಟು ಹುಡುಗಿಯರ ಬಗ್ಗೆ, ಹೀಗೆ ಒಂದು ಸಬ್ಜೆಕ್ಟ್ ಅಂತ ಇಲ್ಲದೆ ಸುಮ್ಮನೆ ಅರಟುತ್ತಾ ಹೋದ. ಒಂದಾದ ಮೇಲೊಂದು ಸಿಗರೇಟ್ ಸೇದಿದ. ಪ್ರಾರ್ಥನಾಳ ಗುಂಗುರು ಕೂದಲಿನ ದೊಡ್ಡ ಜಡೆಯನ್ನು ಹೊಗಳಿದ. ನಾನೇನಾದರೂ ನೀವು ದೇವರು ಅಂತಿರಲ್ಲ ಹಿಮವಂತ್, ಅವರಾಗಿದ್ದಿದ್ರೆ ನಿಮ್ಮ ತಲೆ ಕೂದಲಿಗೊಂದು ಡೇರೆ ಮಾಡಿಕೊಂಡು ಕಣ್ಣಲ್ಲಿ ಲಾಟಿ ನೊತ್ತಿಸ್ಕೊಂಡು ಅಂಗಾತ ಮಲಗಿ ಇಡೀ ಜೀವನ ಕಳೆದುಬಿಡ್ತಿದ್ದೆ ಅಂದ. ಅವನ ಮಾತಿನಲ್ಲೆಲ್ಲೂ ಪ್ರಾರ್ಥನಾಳ ಹಾದಿ ತಪ್ಪಿಸುವ ಅಥವಾ ಅವಳೆಡೆಗೆ ಕೈ ಚಾಚುವ ಉದ್ದೇಶ ಕಾಣಲಿಲ್ಲ. ಆದರೆ ತುಂಬ ಸೂಕ್ಷ್ಮವಾದ ಒಂದು ಸಂಗತಿಯನ್ನು ಅವಳು ಗಮನಿಸಿದಳು. ಅಪ್ಪಿತಪ್ಪಿಯೂ ಅವನು ಊರ್ಮಿಳಾ ಬಗ್ಗೆ ಮಾತನಾಡಿರಲಿಲ್ಲ. ಅಂತೆಯೇ ತಾನು ಹಿಮವಂತ್ ಕುರಿತು ಮಾತನಾಡಿರಲಿಲ್ಲ. ಮಾತಷ್ಟೇ ಏಕೆ, ಜೊತೆಯಲ್ಲಿದ್ದಷ್ಟು ಕಾಲ ಹಿಮವಂತನ ಬಗ್ಗೆ ಯೋಚನೆಯನ್ನೂ ಮಾಡಿರಲಿಲ್ಲ. ಕೋಣೆಗೆ ಬರುವ ಹೊತ್ತಿಗೆ ರಾತ್ರಿ ಆಗಿತ್ತು. ಹಾಸಿಗೆಗೆ ಬಿದ್ದವಳು ಅದೇಕೋ ಬೋರ್ರೆಂದು ಹತ್ತು ಬಿಟ್ಟಳು ಪ್ರಾರ್ಥನಾ. ಅವಳನ್ನು ಸಂತೈಸುವ ಸ್ಥಿತಿಯಲ್ಲಿ ಊರ್ಮಿಳಾ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ತಾನೊಂದು ನಿಷಿದ್ಧ ಸ್ಥಳಕ್ಕೆ ಬಂದು ಬಿಟ್ಟಿದ್ದೇನೆ ಅನಿಸತೊಡಗಿತು ಹಿಮವಂತನಿಗೆ. ಯಾವತ್ತೂ ಈಗನಿಸಿರಲಿಲ್ಲ. ಈ ಮನೆಗೆ ತಾನು 4-6 ಸಲ ಬಂದು ಹೋಗಿದ್ದಾನೆ. ಇಲ್ಲಿನ ಸೋಫಾ, ಕಿಟಕಿ ಪರದೆ, ಕಾಲೊರೆಸಿಕೊಳ್ಳುವ ಪುಟ್ಟ ರಗ್ಗು, ಅವುಗಳೆಲ್ಲ ಮೇಲಿನ ಕಸೂತಿಗಳು, ಟಿಪಾಯ್ ಮೇಲಿನ ಊದಾನಿ, ಒಳಕೋಣೆಯೊಳಗೆ ಇಳಿಬಿಟ್ಟ ಪರದೆ, ತಾನು ಮನೆಯೊಳಕ್ಕೆ ಬಂದ ಕೂಡಲೇ ಉಂಟಾಗುವ ವಿಚಿತ್ರ ಮೌನ, ಬಾಗಿಲಲ್ಲೇ ಆ ಕನ್ನಡಕದ ಹೆಂಗಸಿನ ಗಾಬರಿಯ ಸ್ವಾಗತ, ಮೇಲಿನ ಕೋಣೆಯಲ್ಲಿ ಕಾವೇರಮ್ಮ ತನ್ನನ್ನು ಎದುರುಗೊಳ್ಳಲು ಮಾಡಿಕೊಳ್ಳುವ ಸಿದ್ಧತೆಯ ಸರಬರ ಸದ್ದು. ಯಾವುದೂ ಹೊಸತಲ್ಲ ಹಿಮವಂತನಿಗೆ. ಅದು ದಾವಣಗೆರೆಯ ಶ್ರೀಮಂತರು ಬಹುಕಾಲದಿಂದ ಸಾಕಿಕೊಂಡು ಬಂದ ವ್ಯವಸ್ಥಿತ ವೈಶ್ಯವಾಟಿಕೆ. ಸಂಜೆಗಳಲ್ಲಿ ಬಂದರೆ ಈ ಮನೆ ಹೇಗಿರುತ್ತದೋ ಗೊತ್ತಿಲ್ಲ. ಹಿಮವಂತ್ ಯಾವಾಗ ಬಂದರೂ ಮಧ್ಯಾಹ್ನದಲ್ಲೇ ಬಂದಿದ್ದಾನೆ. ಆ ಹೊತ್ತಿಗೆ ಅಲ್ಲಿ ಕೇವಲ ಮೌನವಿರುತ್ತದೆ. ಕಾವೇರಿ ಇರುತ್ತಾಳೆ. 10 ನಿಮಿಷ, 4 ಮಾತು, 2 ಹನಿ ಕಣ್ಣೀರು.
ಕಾವೇರಮ್ಮನ ಕಣ್ಣುಗಳಲ್ಲಿ ಎಂಥದ್ದೋ ದೈನ್ಯ, ಒಂದು ಕೃತಾರ್ಥ ಭಾವನೆ. ಕಳಿಸಿಕೊಡುವಾಗ ಒಂದು ಸ್ಪಷ್ಟ ನಮಸ್ಕಾರ. 10 ನಿಮಿಷಗಳಲ್ಲಿ ಎಲ್ಲವೂ ಮುಗಿದು ಹೋಗುತ್ತೆ. ಯಾವತ್ತೂ ಇಂಥ ಕಿರಿಕಿರಿ ಆಗಿರಲಿಲ್ಲ. ಆದರೆ ಇವತ್ತು ಪಕ್ಕದಲ್ಲಿ ಊರ್ಮಿಳಾ ಕುಳಿತಿದ್ದಾಳೆ. ಎಷ್ಟು ಬೇಡವೆಂದರೂ ಒಪ್ಪಲಿಲ್ಲ. ಹಾಸ್ಟೆಲಿನ ಬಾಗಿಲಲ್ಲಿ ಗಂಟು ಬಿದ್ದವಳು ಕಾವೇರಮ್ಮನ ಮನೆಗೆ ಕರೆತರುವ ತನಕ ಬಿಡಲಿಲ್ಲ. ಮೊದಮೊದಲು ತಮಾಷೆ ಮಾಡುತ್ತಿದ್ದಾಳೆನಿಸಿತು. ಜಗತ್ತು ಕಾಣದ ಚೆಲ್ಲು ಹುಡುಗಿ. ಶ್ರೀಮಂತರ ಮನೆಯಲ್ಲಿ ಕಮ್ಮಗೆ ಬೆಳೆದಿದ್ದಾಳೆ. ಸೂಳೆ ಮನೆ ನೋಡಬೇಕೆಂಬುದು ಇಷ್ಟೊಂದು ಓದಿಕೊಂಡ ಹುಡುಗಿಗೆ ಹುಟ್ಟಬಾರದ ಕುತೂಹಲ. ಹಿಮವಂತನಿಗೆ ಆ ಮನೆಯ ಬಗ್ಗೆ ಮಾತನಾಡುವುದಕ್ಕೆ ಅಸಹ್ಯವೆನಿಸುತ್ತದೆ. ಅಲ್ಲದೆ ತನಗೆ ದಾವಣಗೆರೆಯ ಕಸುಬುಗಾರ್ತಿ ಕಾವೇರಮ್ಮನ ಪರಿಚಯವಿದೆ ಎಂಬ ಸಂಗತಿ ಇವಳಿಗೆ ಗೊತ್ತಾದಾದರೂ ಹೇಗೆ ಎಂಬ ಸಿಕ್ಕು. ಆದರೆ ಊರ್ಮಿಳೆಯೊಂದಿಗೆ ಕಾಫಿ ಹೌಸ್ನಲ್ಲಿ ಕುಳಿತು ಮಾತನಾಡುತ್ತಾ ಆಡುತ್ತಾ ಹಿಮವಂತನ ನಿರ್ಧಾರಗಳು ಬದಲಾಗಿದ್ದವು. ಇದು ಚೆಲ್ಲು ಹುಡುಗಿಯಲ್ಲ, ವಯಸ್ಸಿಗೆ ಮುಂಚೆಯೇ ಪ್ರಬುದ್ಧಗೊಂಡ ತಿಳಿ ಮನಸ್ಸಿನ ಹುಡುಗಿ. ಮಾತು ಕೊಂಚ ಹೊರಟು, ಆದರೆ ಸಂಸ್ಕಾರವಂತೆ. ಒಂದೇ ಒಂದ್ಸಲ ಸೂಳೆ ಥರ ಬದುಕಿ ನೋಡಬೇಕು ಎಂಬ ಇವಳ ವಾಂಛೆ ಇದೆಯಲ್ಲ, ಅದು ದೇಹಕ್ಕೆ ಸಂಬಂಧಿಸಿದ್ದಲ್ಲ, ಮನಸ್ಸಿಗೆ ಸಂಬಂಧಿಸಿದ್ದುದು, ಅದರ ಪ್ರಯೋಗಕ್ಕೆ ಸಂಬಂಧಿಸಿದ್ದು. ಅನಿಸುವುದನ್ನು ಮಾಡುತ್ತಾಳೆ, ಮುಚ್ಚು ಮರೆಯಿಲ್ಲ. ಒಣ ಮಡಿವಂತಿಕೆಗಿಂತ ಊರ್ಮಿಳೆಯ ಬಿಚ್ಚು ಮನಸ್ಸಿನ ವರ್ತನೆ ಸಹನೀಯ. ಇನ್ನಷ್ಟು ಬೆಳೆದರೆ, ಬದುಕು ಕಲಿಸಿದ ಪಾಠಗಳನ್ನೆಲ್ಲ ಶ್ರದ್ಧೆಯಿಂದ ಕಲಿತರೆ ಊರ್ಮಿಳೆಯಂಥ ಹುಡುಗಿಯರು ಉಳಿದೆಲ್ಲರಿಗಿಂತ ಒಳ್ಳೆಯ ಹೆಂಗಸರಾಗುತ್ತಾರೆ, ಗೃಹಿಣಿಯರಾಗುತ್ತಾರೆ, ಒಳ್ಳೆಯ ಹೆಂಡತಿಯಾಗುತ್ತಾರೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ತಾಯಂದಿರಾಗುತ್ತಾರೆ. ಅಂದಾಗೆ ನಿಮಗೆ ಕಾವೇರಮ್ಮ ಹೇಗೆ ಗೊತ್ತು? ನೇರ ಪ್ರಶ್ನೆ ಎದುರುಗಿಟ್ಟಿದ್ದಳು. ಹೀಗೆ ಆಕೆಯ ಪರಿಚಯ ನನಗಿದೆ. ಹಿಮು ಮಾತು ತಿಳಿಸಿದ. ಆಕೆ ಮನೆಗೆ ಹೋಗ್ತಿರ್ತೀರಾ? ಬೇರೆ ಗಂಡಸರೆಲ್ಲ ಹೋಗ್ತಾರಲ್ಲ, ಹಾಗೆ ನೀವು ಹೋಗ್ತೀರಾ? ಕೇಳಿದವಳ ದನಿಯಲ್ಲಿ ಸಂಕೋಚದ ಎಸಳು ಇರಲಿಲ್ಲ. ಒಂಚಿ ನಿಂತು ಸುತ್ತಿ ಬಳಸಿ ಮಾತನಾಡಿ ವಿಷಯ ತಿಳಿದುಕೊಳ್ಳುವ ಸ್ವಭಾವದವಳಲ್ಲ ಊರ್ಮಿಳಾ. ಏನೇ ಇದ್ರೂ ಕಡ್ಡಿ ತುಂಡಾದಂತೆ ಮಾತಾಡ್ತಾಳೆ. ಇಷ್ಟಾಗಿ ಪ್ರಾರ್ಥನಾಳ ಜೊತೆಯಲ್ಲೇ ಇರುತ್ತಿರುವ ಹುಡುಗಿ ತನ್ನ ಬಗ್ಗೆ, ತನ್ನ ವ್ಯಕ್ತಿತ್ವದ ಬಗ್ಗೆ ಇವಳ ಮುಂದೆ ಪ್ರಾರ್ಥನಾ ಜಪ ಮಾಡಿಬಿಟ್ಟಿರುತ್ತಾಳೆ. ಹಿಮು ಅಂದರೆ ನಿಗ್ರಹದ ವಿಷಯದಲ್ಲಿ ಕೈಲಾಸ ಪರ್ವತ. ಅವನೊಂದು ಧಗೆಗೆ ಕರಗುವ ಮಂಜಲ್ಲ. ಹೆಣ್ಣು ಅಂತ ಅವನೇನಾದರೂ ಈ ತನಕ ಕಲ್ಪಿಸಿಕೊಂಡಿದ್ದರೆ ಅದು ನನ್ನೊಬ್ಬಳನ್ನೇ. ಹಾಗಂತ ಪ್ರಾರ್ಥನೆ ಹೇಳಿಯೇ ಇರುತ್ತಾಳೆ. ಆದರೂ ಊರ್ಮಿಳೆಗೆ ಅನುಮಾನ. ಕಾವೇರಿಯ ಮನೆಗೆ ನೀನು ಕೂಡ ಉಳಿದೆಲ್ಲ ಗಂಡಸರಂತೆ ಹೋಗ್ತೀಯಾ ಅಂತ ಸ್ಪಷ್ಟವಾಗಿ ಕೇಳುತ್ತಿದ್ದಾಳೆ. ಹಾಗಂತ ಅವಳು ತನ್ನನ್ನು ಅನುಮಾನಿಸುತ್ತಾಳೆ ಎಂದಲ್ಲ, ಊರ್ಮಿಳೆಯ ಸ್ವಭಾವವೇ ಅಂಥದ್ದು. ಅವಳಿಗೆ ಮನುಷ್ಯರ ಮೇಲೆ ಯಾವತ್ತೋ ನಂಬಿಕೆ ಹೋಗಿಬಿಟ್ಟಿದೆ. ತೀರಾ ಇತ್ತೀಚೆಗೆ ಅವಳು ನಂಬಿಕೆ ಕಳೆದುಕೊಂಡದ್ದು ಪ್ರಾರ್ಥನಾಳ ಮೇಲೆ. ಆದರೆ ಈ ವಿಷಯವನ್ನು ಅಪ್ಪಿತಪ್ಪಿ ಕೂಡ ಪ್ರಸ್ತಾಪಿಸಿರಲಿಲ್ಲ ಊರ್ಮಿಳಾ. ಇಳಿ ಮಧ್ಯಾಹ್ನ ಹಿಮವಂತ ಹಾಸ್ಟೆಲಿಗೆ ಬರುವ ಹೊತ್ತಿಗಾಗಲೇ ಪ್ರಾರ್ಥನಾ ರೂಮಿನಲ್ಲಿರಲಿಲ್ಲ. ಮಧ್ಯಾಹ್ನದ ಲಂಚ್, ಸಂಜೆಯ ಕಾಫಿ, ರಾತ್ರಿ ಊಟ ಎಲ್ಲವನ್ನು ಗೆಳತಿಯೊಬ್ಬಳೊಂದಿಗೆ ಮಾಡಿಕೊಂಡು ಒಂದೇ ಸಲ ರಾತ್ರಿ ಹಾಸ್ಟೆಲಿನ ಕದ ಮುಚ್ಚುವ ಹೊತ್ತಿಗೆ ಹಿಂದಿರುಗುತ್ತೇನೆಂದು ಚೀಟಿ ಬರೆದಿಟ್ಟು ಹೋಗಿದ್ದಳಾದರೂ ಅವಳ ಗೆಳತಿಯ ಹೆಸರು ದೇಬ್ ಮತ್ತು ರಾತ್ರಿ ಊಟ ಅರೇಂಜ್ ಆಗಿರುವುದು ಬಾತಿಯ ಮಂಕು ಬೆಳಕಿನ ದಾಬಾದಲ್ಲಿ ಎಂಬುದು ಊರ್ಮಿಳೆಗೆ ಅಗತ್ಯಕ್ಕಿಂತ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಎಂಥ ಸರ್ಪ್ರೈಸ್ ಇದು! ನೀವು ಬರ್ತೀರಿ ಅನ್ನೋ ಕಲ್ಪನೆ ಕೂಡ ಇಲ್ಲ ಪ್ರಾರ್ಥನೆಗೆ. ಇವತ್ತು ಅವಳ ಕ್ಲಾಸಿನ ಹುಡುಗಿರೆಲ್ಲ ಹತ್ತಿರದಲ್ಲಿರೋ ಪಿಕ್ನಿಕ್ ಹೋಗಿದ್ದಾರೆ. ವಾಪಸ್ ಬರೋದು ರಾತ್ರಿ 10 ಗಂಟೆ ಆಗ್ಬೋದು. ಹಾಗಂತ ನೀವು ಶಿವಮೊಗ್ಗದ ಬಸ್ ಹತ್ತಿ ಬಿಡಬೇಡಿ. ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ನಿಮ್ಮ ಹುಡುಗಿನ ಸಿಂಗಾರ ಬಂಗಾರ ಮಾಡಿ ಹಾಸ್ಟೆಲ್ನ ಹೆಬ್ಬಾಗಿಲಲ್ಲಿ ನಿಲ್ಲಿಸಿರ್ತೀನಿ. ಇವತ್ತು ಸಾಯಂಕಾಲ ಮಾತ್ರ ನಿಮಗೆ ಬಿಡುಗಡೆ ಇಲ್ಲ. ತಲೆ ತಿನ್ನೋಕೆ ನಾನಿದ್ದೀನಿ. ಇನ್ಫ್ಯಾಕ್ಟ್ ಶಿವಮೊಗ್ಗದಲ್ಲೇ ನಿಮ್ಮನ್ನು ಗಂಟೆಗಟ್ಟಲೆ ಮಾತಾಡಿಸಿ ಪ್ರಾಣ ತಿನ್ನಬೇಕು ಅನಿಸುತ್ತೆ. ಆದರೆ ಜೊತೆಗೆ ದೇಬಿದ್ದ. ಅಲ್ಲದೆ ಪ್ರಾರ್ಥನಾ ನಿಮ್ಮನ್ನು ನೋಡೋಕ್ಕೆ ಚಡಪಡಿಸ್ತಿದ್ಲು. ಶಿವಪೂಜೆಯಲ್ಲಿ ನಾನೇ ಕರಡಿ ಆಗಲಿ ಅಂತ ಸುಮ್ಮನಾದೆ. ಇವತ್ತು ದೇವ್ರು ಸಿಕ್ಕಿದ್ದೀರಿ. ದಯವಿಟ್ಟು ನೆಪ ಹೇಳ್ಬೇಡಿ. ಸ್ಪೆಂಡ್ ದಿಸ್ ಈವ್ನಿಂಗ್ ವಿತ್ ಮೀ ಅಂದವಳ ಧ್ವನಿಯಲ್ಲಿ ವಿನಂತಿ ಇತ್ತು. ಗೋಗೆರತಕ್ಕಿಂತ ಪ್ರಾಮಾಣಿಕತೆಯೇ ನಿಚ್ಚಳವಾಗಿತ್ತು. ತಾನು ಬಂದ ಹೊತ್ತಿನಲ್ಲಿ ಪ್ರಾರ್ಥನಾ ಹಾಸ್ಟೆಲ್ನಲ್ಲಿ ಇಲ್ಲವೆಂಬುದು ಮನಸ್ಸಿಗೆ ಕರಕರೆ ಅನಿಸಿತಾದರೂ ಊರ್ಮಿಳೆಯಂತೆಯ ಸ್ಫಟಿಕದ ಮನಸ್ಸಿನ ಹುಡುಗಿಯೊಂದಿಗೆ ಪ್ರಾರ್ಥನಾ ಇದ್ದಾಳಲ್ಲ, 5 ವರ್ಷಗಳಲ್ಲಿ ಅವಳ ವ್ಯಕ್ತಿತ್ವ ಪಕ್ವಗೊಂಡು ಬಿಡುತ್ತದೆ ಎಂಬುದೊಂದು ನೆಮ್ಮದಿ ಹಿಮವಂತನನ್ನು ಆವರಿಸಿಕೊಂಡಿತ್ತು. ಅವನು ಊರ್ಮಿಳೆಯ ವಿನಂತಿಯನ್ನು ತಿರಸ್ಕರಿಸಿದಾದ ಪ್ರಾರ್ಥನಾಳಿಗೆಂದೇ ನಂದಕ್ಕ ಕಳಿಸಿದ ತಿಂಡಿಯ ಚೀಲವನ್ನು ಅವಳ ಕೈಗಿಟ್ಟು ಉಡುಪು ಬದಲಿಸಿ 5 ನಿಮಿಷದೊಳಗಾಗಿ ಹಿಂದಿರುಗುತ್ತೇನೆಂದು ಹೇಳಿ ಹೋದ ಊರ್ಮಿಳೆಗಾಗಿ ಹಾಸ್ಟೆಲ್ ವಿಸಿಟರ್ ರೂಮ್ನಲ್ಲಿ ಕಾಯುತ್ತಾ ಕುಳಿತ. ಡಿಯರ್ ಪ್ರಾರ್ಥನಾ, ಶಿವಮೊಗ್ಗದಿಂದ ಹಿಮವಂತ್ ಬಂದಿದ್ದಾರೆ. ನೀನು ನಿನ್ನ ಕ್ಲಾಸಿನ ಹುಡುಗಿಯರ ಜೊತೆ ಪಿಕ್ನಿಕ್ ಹೋಗಿದ್ದೀಯಾ? ವಾಪಸ್ ಬರೋ ಹೊತ್ತಿಗೆ ರಾತ್ರಿ 10 ಆಗಿರುತ್ತೆ. ಬೆಳಿಗ್ಗೆ 6:30
ಹೊತ್ತಿಗೆಲ್ಲ ಇಮ್ಮಗೋಸ್ಕರ ಕಾಯ್ತಾ ಹಾಸ್ಟೆಲ್ ಬಾಗಿಲಲ್ಲಿ ನಿಂತಿರ್ತೀಯ ಹಾಗಂತ ಹಿಮವಂತ್ಗೆ ತಿಳಿಸಿದ್ದೀನಿ, ಸರಿನಾ? ನಾನು ಆತನ ಜೊತೆಗೆ ಕಾವೇರಮ್ಮನ ಮನೆಗೆ ಹೋಗ್ತಿದ್ದೇನೆ. ಕಾವೇರಮ್ಮ ನಮ್ಮ ರೂಮಿಗೆ ಬಂದಿದ್ದಾಳೆಂಬ ವಿಷಯ ಹಿಮವಂತ್ಗೆ ಹೇಳುವುದೂ ಇಲ್ಲ, ಸರಿನಾ? ಬೇಗ ರೂಮ್ ಸೇರ್ಕೊಳ್ತೀಯಾ ಅಂದ್ಕೊಂಡಿದ್ದೇನೆ. ಬಾತಿ ಎಂಬುದು ದಾವಣಗೆರೆಗೆ ತುಂಬ ಹತ್ತಿರ ಮತ್ತು ತುಂಬ ದೂರ ಕೂಡ. ನಿನ್ನ ಊರ್ಮಿ. ಈ ರೀತಿ ಅವಳು ಒಂದು ಲೆಟರನ್ನು ಬರೆದಿಟ್ಟು ಹೋಗಿರ್ತಾಳೆ. ಈಗ ಊರ್ಮಿಳಾ ಪ್ರಾರ್ಥನಾಳನ್ನು ನೋಡೋದಕ್ಕೆ ಹಿಮವಂತ್ ಬಂದಿದ್ದಾನೆ. ಆದರೆ ಪ್ರಾರ್ಥನಾ ದೇವ್ ಜೊತೆ ಅವಳು ಊಟಕ್ಕೆ ಹೋಗಿರ್ತಾಳೆ. ಇಲ್ಲಿವರೆಗೂ ಇರಲಿ, ಇನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಧನ್ಯವಾದ.